ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕರ್ಣ ಸೀರಿಯಲ್ ನೋಡ್ತಾನೆ ಇರ್ತೀರಾ. ಇದನ್ನು ಎಪಿಸೋಡ್ನ ನೋಡಿರ್ತೀರ. ಸೊ ಅಕ್ಕನಿಗಾಗಿ ತಂಗಿ ಮತ್ತು ಬಾಯ್ ಫ್ರೆಂಡು ತ್ಯಾಗ ಮಾಡೋವಂಥದ್ದನ್ನು ನಿಮಗೆಲ್ಲ ಗೊತ್ತಿರೋಂಗೆ ನಿಧಿ ಮತ್ತು ಕರ್ಣ ಲವ್ ಮಾಡ್ತಿರ್ತಾರೆ. ಬಟ್ ಒಂದು ಸಿಚುವೇಶನ್ ಆಗೋದ್ರಿಂದ ಕರ್ಣ ಬಂದು ನಿತ್ಯಂಗೆ ತಾಳಿ ಕಟ್ಟಿರ್ತಾನಲ್ವ. ಸೊ ಅದೆಲ್ಲ ನಾಟಕ ಅನ್ನೋದೆಲ್ಲ ಗೊತ್ತಿರುತ್ತೆ. ಬಟ್ ಇವಾಗಿನ ಟ್ವಿಸ್ಟ್ ಹೇಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಧಾರಾವಾಹಿ ಚೆನ್ನಾಗಿ ಮೂಡ್ ಬರ್ತಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ಧಾರಾವಾಹಿನ ನೋಡ್ತಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವಾಗ ಟ್ವಿಸ್ಟ್ ಏನಾಗುತ್ತೆ ಅನ್ನೋದಿದ್ರೆ ಸೀರಿಯಲಲ್ಲಿ ಪಾಪ ನಿಧಿ ಮತ್ತು ಅರ್ಜುನ್ ಮದುವೆ ಇವಾಗ ಫಿಕ್ಸ್ ಆಗೋಕ್ಕೆ ಶುರುವಾಗಿದೆ. ಅದಕ್ಕೋಸ್ಕರ ಅಂತೇಳಿ ಕರ್ಣ ಅವರೆಲ್ಲ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ. ಆದರೂ ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ. ಎಂಗೇಜ್ಮೆಂಟ್ ಎಲ್ಲ ಆಗಿ ಮದುವೆ ಅಂಥದ್ವರೆಗೂ ಬರುತ್ತೆ. ಆದರೆ ನಿತ್ಯಂಗೆ ವಿಷಯ ಗೊತ್ತಾಗುತ್ತೆ. ಸೊ ಇವರಿಬ್ಬರು ಲವ್ ಮಾಡ್ತಿದ್ದಿದ್ದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ, ಪ್ರೋಮೋ ಬಂದಿದೆ ಅಂತೇಳಿ. ಸೊ ನಿತ್ಯಂಗೆ ಗೊತ್ತಾಗಿದೆ ಅಂತೇಳಿ ಯಾರಿಗೂ ಗೊತ್ತಿರಲ್ಲ. ಫುಲ್ ಮದುವೆವರೆಗೂ ಬರ್ತಾರೆ. ಅರ್ಜುನ್ಗೆ ಮದುವೆ ಮಾಡೋದು ಅಂತ ಹೇಳಿಬಿಟ್ಟು ಲಾಸ್ಟ್ ಟ್ವಿಸ್ಟಲ್ಲಿ ಅರ್ಜುನ್ ಜೊತೆ ಮದುವೆ ಆಗಲ್ಲ, ನಿಲ್ಲಿಸಿ ಅಂತ ಹೇಳ್ತಾಳೆ ನಿತ್ಯ. ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲ ಶಾಕಿಂದ ಕೇಳ್ತಿರ್ತಾರೆ. ಸೊ ಏನಾಗಿದೆ, ಮದುವೆ ಯಾಕೆ ನಿಲ್ಲಿಸ್ತಿದ್ಯಾ ಏನು ಅಂಥೇಳಿ. ಸೊ ಅವಳು ಕರ್ಣನ ರೆಡಿ ಮಾಡ್ಕೊಂಬಂದಿರ್ತಾಳೆ. ಪಾಪ ನಿಧಿ ಅಕ್ಕನಿಗೋಸ್ಕರ ನಾನು ನನ್ನ ಜೀವನನ ಇದು ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಮುಂಚೆ ಹೇಗೆ ಮಾಡಿರ್ತಾಳೆ, ಕರ್ಣನ ಬಿಟ್ಕೊಟ್ಟಿರ್ತಾಳಲ್ವ, ಹಾಗೆ ಈಗ ಕರ್ಣನ ಪೂರ್ತಿ ಅಕ್ಕ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳಿಬಿಟ್ಟು ಪೂರ್ತಿ ಬಿಟ್ಕೊಡ್ತಾಳೆ. ಯಾಕೆ ಅಂತ ಹೇಳಿದ್ರೆ ಅಕ್ಕ ಚೆನ್ನಾಗಿರಬೇಕು ಅಂತೇಳಿ. ಅಕ್ಕ ತಂಗಿ ಬಾಂಧವ್ಯ ಹಿಂಗೆ ಅಲ್ವಾ. ಸೊ ಆದರೆ ನಿತ್ಯಂಗೆ ಈ ವಿಷಯ ಹೇಗೋ ಗೊತ್ತಾಗ್ಬಿಡತ್ತೆ ಒಂದು ಕಡೆಯಿಂದ. ಸೊ ಗೊತ್ತಾದಮೇಲೆ ಅವಳು ತಂಗಿಗೋಸ್ಕರನೇ ಅವಳ ಜೀವನನ ಮುಟ್ಬಿಟ್ಟಿರ್ತಾಳೆ. ಅವಳಿಗೆ ಒಳ್ಳೇದಾಗಬೇಕು ಮಾಡಬೇಕು ಅಂಥೇಳಿ. ಅದಕ್ಕೆ ಮದುವೆ ಟೈಮಿಗೆ ಬಂದು ಮಂಟಪದವ್ರಿಗೂ ಕರ್ಕೊಂಬರೋವ್ರಿಗೂ ಸಸ್ಪೆನ್ಸ್ ಆಗಿಟ್ಟಿರ್ತಾಳೆ. ಆಮೇಲೆ ಕರ್ಕೊಂಬಂದು ಕರ್ಣನ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ತಾಳೆ. ಸೊ ಎಷ್ಟೊಂದು ಜನಕ್ಕೆ ಅಲ್ಲಿದ್ದವ್ರಿಗೆ ಒಂದು 70%ಗೆ ಕರ್ಣ ಅರ್ಜುನ್ ಮತ್ತು ಇವ್ರದ್ದು ಮದುವೆ ಆಗಬೇಕು ಅಂಥೇಳಿ. ಬಟ್ ನಿತ್ಯ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಇವರಿಬ್ಬರು ಲವ್ ಮಾಡ್ತಿರ್ತಾರೆ, ಇವರಿಬ್ಬರು ಮದುವೆ ಆಗಬೇಕು, ನನ್ನ ಗಂಡ ಅಲ್ಲ ನಿತ್ಯ ಅಂಥೇಳಿ ಎಲ್ಲರ ಮುಂದೆನೂ ಸತ್ಯ ಬೆಚ್ಚಿರ್ತಾಳೆ. ಸೊ ನನಗೆ ತಾಳಿ ಕಟ್ಟಿಲ್ಲ ಕರ್ಣ ಅಂಥೇಳಿ. ಮತ್ತು ಈ ಮಗು ಯಾರ್ದು ಅಂತೆಲ್ಲ ಕೇಳಿದಾಗ ಅವಳು ಹೇಳ್ತಾಳೆ ಇದು ತೇಜಸ್ತು ಅಂಥೇಳಿ. ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿದ್ದಂಥ ಮಂಗಗಳಂಗಿರ್ತಾರಲ್ಲ 70% ಜನಕ್ಕೆ ಅವರಿಬ್ಬರು ಮದುವೆ ಆಗಬಾರ್ದು ಅಂಥೇಳಿ, ಅವ್ರ ಮುಖ ನೋಡೋಕ್ಕಾಗ್ತಿರಲ್ಲ, ಹಂಗಾಗಿರುತ್ತೆ. ಸೊ ಅವಳು ಹೇಳ್ತಾಳೆ ನನ್ನ ಮಗು ತೇಜಸ್ತು, ಕರ್ಣ ನನಗೋಸ್ಕರ ತಾಳಿ ಕಟ್ಟೋ ಥರ ನಾಟಕ ಮಾಡಿದ್ರು. ಯಾಕೆ ಅಂದರೆ ಅವ್ರಿಗೆ ಮದುವೆ ದಿನ ಗೊತ್ತಾಗಿತ್ತು ನಾನು ಪ್ರೆಗ್ನೆಂಟ್ ಅಂತ ಹೇಳಿ. ಸೊ ಅದನ್ನು ಯಾರಿಗೂ ಹೇಳೋದಕ್ಕೆ ಅವ್ರಿಗೆ ಇಷ್ಟಪಡಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ನಾಟಕನ ಮಾಡಬೇಕಾಗಿ ಬಂತು. ಇವತ್ತು ನನಗೆ ಗೊತ್ತಾಗಿದೆ, ಇದರಿಂದ ನಾನೇನಾದರೂ ಅವಳ ಜೀವನನ ಹಾಳು ಮಾಡಿದ್ರೆ ನನಗೆ ಅಕ್ಕನಾಗಿ ನನಗಿದಿರಲ್ಲ ಅಂತ ಹೇಳಿಬಿಟ್ಟು ಅವಳು ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ಕರ್ಣನ ದಿನ ಮದುವೆ ಮಾಡೋದಕ್ಕೆ ಇದು ಮಾಡ್ತಾಳೆ, ಎಲ್ಲರನ್ನೂ ಒಪ್ಪಿಸ್ತಾಳೆ. ಸೊ ಇವಾಗ ಏನಾಗುತ್ತೆ ಇನ್ನು ಮುಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಇವಾಗ ತೇಜಸ್ ಬರ್ತಾನೋ ಅಥವಾ ಈಗ ಬಂದಿರೋ ಡಾಕ್ಟರ್ ಯಾರಿದ್ದಾರೆ ಅರ್ಜುನನವರೇ ನಿತ್ಯನ ಮದುವೆ ಆಗ್ತಾರೋ, ಈಗ ಧಾರಾವಾಹಿನ ಕುತೂಹಲದಿಂದ ಎಲ್ಲರೂ ವೆಯ್ಟ್ ಮಾಡಿ ನೋಡಬೇಕಾಗಿದೆ. ಬಿಕಾಸ್ ಹಿಂಗೆ ಅಲ್ವಾ ಸೀರಿಯಲ್ಗಳು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೋಗ್ತಾನೆ ಇರುತ್ತೆ. ನಿಮ್ಗೆ ಏನು ಅನಿಸುತ್ತೆ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನು ಈ ಥರನೂ ಕೂಡ ಅಪ್ಡೇಟ್ಗಳು ಮಾಡ್ತಾ ಇರ್ತೀನಿ ಆದಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅದಕ್ಕೂ ಮುಂಚೆ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ಹೀಗೆ ಇದು ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ.